ಹಾಯ್ ಗೈಸ್. ಓಕೆ, ನಮಸ್ಕಾರ ಎಲ್ಲರೂ ಕೂಡ ಮತ್ತೊಂದು ವೀಡಿಯೋಗೆ. ಯಾಕಂತಂದರೆ ಬಹಳಷ್ಟು ದಿನಗಳ ನಂತರ ನಮ್ಮ ಚಾನಲಲ್ಲಿ ವೀಡಿಯೋ ಬರ್ತಾಯಿದೆ. ಕಾರಣ ಗೊತ್ತಿದೆ ನಿಮ್ಗೆ ಯಾಕೆ ನಾನು ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀನಿ ಅಂತಂದು. ಇನ್ಮೇಲೆ ಆಗಲ್ಲ, ಯಾಕಂದರೆ ಇಷ್ಟು ದಿನವೂ ಕೂಡ ಏನಂತಂದರೆ ನನ್ನ ಎಕ್ಸಾಮ್ಸ್ಗಳಿದ್ದು ನಿಮ್ಗೆ ಕೂಡ ಗೊತ್ತಿರ್ತದೆ. ಸೊ ಇನ್ಮೇಲೆ ಆ ಥರ ಆಗಿಲ್ಲ. ಓಕೆ, ಕಂಟಿನ್ಯೂ ಇರ್ತದೆ. ಅವಾಗ ಏನಾದರೂ ಇಂಪಾರ್ಟೆಂಟ್ ಇತ್ತಂದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಜಸ್ಟ್ ಮೆಸೇಜ್ ಹಾಕ್ತೀನಿ ಸೇಮ್ ಆ್ಯಸ್ ಯೂಶ್ವಲ್. ಓಕೆ, ಇಂಪಾರ್ಟೆಂಟ್. ಓಕೆ, ಇಲ್ಲಿವರೆಗೂ ಕೂಡ ಏನೆಲ್ಲ ಆಗ್ತಾಯಿದೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಗೊತ್ತಾಗ್ತಿಲ್ಲ ಇನ್ಫಾರ್ಮೇಷನ್. ಸೊ ಜಸ್ಟ್ ಮೆಸೇಜ್ ಆಗ್ತಾಯಿದೆ, ಯಾಕಂದರೆ ಅಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ ಹಂಗೆ. ಸೊ ಇವಾಗ ಏನಪ್ಪ ಆಗಿದೆ ಅಂತಂದರೆ, ನಿಮ್ಗಳಿಗೆ ಗೊತ್ತಿರುವ ಹಾಗೆ ಸಮ್ ಬ್ಯಾಕ್ ಅವ್ರದ್ದು ಏನು ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟಿದ್ದೀವಿ ಅಂತಂತಂದರೆ, ನಿಮ್ಗಳೇ ಒಂದು ಎಲ್ಲರೂ ಕೂಡ ಹುಡುಗರ ಹತ್ರ ಫಂಡ್ ಅಂತೂ ತೊಗೊಂಡಿದ್ದೀವಿ, ಇಲ್ಲ ಅಂತಲ್ಲ, ಎಕ್ಸೆಪ್ಟ್ ಮಾಡ್ಕೊತೀನಿ, ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಅದಕ್ಕೆ ಏನಪ್ಪ ಅಂತಾರೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕೂಡ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಡೈರೆಕ್ಟಾಗಿ ಕೂಡ ಅಮೌಂಟು ಗೊತ್ತಿರೋರು ಇದ್ದಾರೆ, ಗೊತ್ತಾಗದೇ ಇರೋರು ಕೂಡ ಹಾಕಿದ್ದಾರೆ. ಬಟ್ ಕೆಲವೊಂದು ಟೈಮ್ ಅನಿಸುತ್ತೆ ನನಗೆ, ಅಲ್ಲಿ ಕೆಲವೊಂದಿಷ್ಟು ಅದು ನೋಡಿ ನಗೋರು ಕೂಡ ಇದ್ದರು. ಸೊ ಇರಲಿ, ಯಾಕೆ ನಮ್ಮ ನರ್ಸಿಂಗು ಸ್ವಲ್ಪ ಹಿಂದುಳಿಯೋ ಕಾರಣ ಇಂಥ ಜನರಿಂದನೇ ಆಗ್ತಾಯಿದ್ದೆ. ಈಗ ಏನೇ ಆಗಲಿ ನಾವು ಮಾಡಿರೋದಕ್ಕೆ ಒಂದು ಏನಂತಂದ್ರೆ 50% ಅಂದರೂ ವಿನ್ ಆಗಿದ್ದೀವಿ. ಯಾಕಂದರೆ ಇವತ್ತು ಎಕ್ಸಾಮ್ ಬರಲಿಕ್ಕೆ 6th ಸೆಮಿಸ್ಟ್ರ್ ಹುಡುಗರು ಯಾರು 4th ಸೆಮ್ ಬ್ಯಾಕ್ ಇದ್ದರೂ ಸಹಿತ 5th ಸೆಮ್ ಬರೆದುಬಿಟ್ಟು 6th ಸೆಮ್ ಕೂಡ ಬರ್ತಾಯಿದ್ದಾರೆ. ಯಾರು 11 ಜನ. ಏನೇನಲ್ಪ ಆಯಿತು ನಿಮ್ಗಳಿಗೆ ಗೊತ್ತಿರುವಾಗೆ, 2 ಸತಿ ನಾವು ಯೂನಿವರ್ಸಿಟಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ವಿ, ಇಮೇಲ್ ಕ್ಯಾಂಪೇನ್ ಅಂತ ಮಾಡಿದ್ವಿ, INC ದವರು ಕೂಡ ಇನ್ಫಾರ್ಮ್ ಮಾಡಿದ್ವಿ, ಡೈರೆಕ್ಟ್ ಎಲ್ಲನೂ ಕೂಡ ಮಾಡಿ. ಆದರೂ ಸಹಿತ ನಮಗೇನು ಕೂಡ ಸಕ್ಸಸ್ ಸಿಗಲಿಲ್ಲ. ಓಕೆ, ಇವನ್ ನಾವು ಕೆಲವೊಂದಿಷ್ಟು ಪೊಲಿಟಿಷಿಯನ್ ಸಪೋರ್ಟ್ ಕೂಡ ತೊಗೊಂಡ್ವಿ, ಆ್ಯಂಡ್ ಯೂನಿಯನ್ ಸಪೋರ್ಟ್, ಕೆಲವೊಂದಿಷ್ಟು ಯೂನಿಯನ್ ಅಸೋಸಿಯೇಷನ್ಸ್ ಬರ್ತವೆ, ಅವ್ರನ್ನೂ ಕೂಡ ತೊಗೊಂಡು ಕೂಡ ಮಾಡಿದವು ಕೂಡ ನಮಗೇನಾಗಲಿಲ್ಲ. ನಾವು ಕೊನೆಗೆ ಹೋಗ್ಬೇಕಾಗಿದ್ದು ನಾವು ಏನಪ್ಪ ಅಂದರೆ, ಕಾನೂನಾತ್ಮಕವಾಗಿ ಏನೇನೆಲ್ಲ ಮಾಡಬೇಕು ಡೈರೆಕ್ಟಾಗಿ ನಾವು ಕೋರ್ಟ್ಗೆ ಪಿಟಿಷನ್ ಹಾಕೋದಿತ್ತು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಸಪ್ರೇಟ್ ಗ್ರೂಪ್ ಇಟ್ಕೊಂಡಿದ್ವಿ. ಓಕೆ, ಅದರಲ್ಲೂ ಕೂಡ ನೋಡಿ ಹೆಂಗಾಗಿದೆ ಅಂತಂದ್ರೆ, ಈಗ ಆ ಗ್ರೂಪಲ್ಲಿ ಇಟ್ಕೊಂಡಿದ್ದರೂ ಕೂಡ ಅದ್ರ ಗ್ರೂಪಲ್ಲೂ ಕೂಡ ಕಾಣದೆ ಕೈಗಳಂತ ಏನಿರ್ತವೆ. ಅಂದರೆ ಅದರಲ್ಲೂ ಕೂಡ ಒಬ್ಬೊಬ್ಬರು ಅಂದರೆ ನಾವು ಏನೇನೆಲ್ಲ ಮಾಡ್ತಾಯಿದ್ದೀವಿ ಅದನ್ನೆಲ್ಲನೂ ಕೂಡ ಅಬ್ಸರ್ವ್ ಮಾಡಿಬಿಟ್ಟು ಯೂನಿವರ್ಸಿಟಿ ತಿಳಿಸೋರು ಇದ್ದಾರೆ. ಸೊ ಇರಲಿ, ಈಗಲೂ ಕೂಡ ಇದ್ದಾರೆ. ಅದನ್ನ ವೀಡಿಯೋನು ಕೂಡ ಕೆಲವೊಬ್ರು ಇಷ್ಟು ನೋಡ್ಬೋದು, ಅದನ್ನು ನೋಡ್ಕೊಳ್ಳಿ. ಅವ್ರು ಕೂಡ ಗೊತ್ತಾಗಲಿ ಅಂತಲೇ ಮಾಡ್ತಿದ್ದೀನಿ ವೀಡಿಯೋ. ಯಾರು ಏನೇ ಮಾಡ್ಕೊಂಡ್ರು ಕೂಡ ಕಾನೂನಾತ್ಮಕವಾಗಿ ನಮ್ಮ ನ್ಯಾಯ ಏನು ಸಿಗಬೇಕು ಅದು ಸಿಕ್ಕಿದೆ, ಸಿಗುತ್ತೆ ಕೂಡ, ಮುಂದಿನ ಕೂಡ ಇನ್ನೂ ಕೂಡ ಸಿಗುತ್ತೆ. ಸೊ ಏನೇ ಕೂಡ ಯೂನಿವರ್ಸಿಟಿಗೆ ಹೇಳಿ, ಏನೇ ಕೂಡ ಪ್ರೆಷರ್ ಹಾಕಲಿ, ನಾವು ಮಾಡೋವಂಥ ಕೆಲಸ ಮಾಡ್ತಿದ್ವಿ. ಓಕೆ, ಸೊ ಇದಕ್ಕೆ ದೊಡ್ಡ ಸಪೋರ್ಟ್ ಮಾಡ್ತಿರೋದು ನಮಗೆ ಗೊತ್ತಿರುವ ಹಾಗೆ ಸ್ಟೂಡೆಂಟ್ ಹಳೆ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಹೆಸರು ನೇಮ್ ಹೇಳೋದಂತಂದರೆ ಅವ್ರು ಹಾದಿ ಮತ್ತು ಶೇದ್ರಕು ಮತ್ತು ಯೂನಿಯನ್ ಸಂಘ ಅಧ್ಯಕ್ಷ ಪ್ರೆಸಿಡೆಂಟು ಮತ್ತು ಲಾಯರ್ ಸರ್, ಇವರಿಷ್ಟರೂ ಕೂಡ ಮರೆಯೋ ಹಾಗಿಲ್ಲ. ಮರಿಬೇಡ್ರಿ ಯಾರು ಕೂಡ. ಅವ್ರಿಗೆ ನೀವು ಭಾಳಷ್ಟು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಏನೋ ಅಂತಂದರೆ, ನಮ್ದೇನಾಯಿತು, ಎಲ್ಲನೂ ಕೂಡ ಹಾಕಿದ್ವಿ, ಏನೂ ಕೂಡ ಬರಲಿಲ್ಲ. ಸೊ ಕೊನೆಗೆ ಏನು ಮಾಡಿದ್ವಿ, ದುಡ್ಡು ಎಲ್ಲರೂ ಕೂಡ ಏನು ಮಾಡಿದ್ವಿ, ಅಮೌಂಟ್ ಕಲೆಕ್ಷನ್ ಮಾಡ್ಕೊಡ್ವಿ. ಸೊ ಅದು ತಕ್ಕನಾಗಿ ಒಬ್ಬರು ಲಾಯರ್ ಕೂಡ ಕೇಳಿದಾಗ ಅವ್ರು ಸಿಕ್ಕಾಪಟ್ಟೆ ಅಮೌಂಟ್ ಕೇಳಿದ್ರು. ಸೊ ಹಂಗಾಗಿ ಅವ್ರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಅಡ್ವೊಕೇಟ್ ಕೇಳಿದ್ವಿ. ಸೊ ಅವರು ಸ್ಟೂಡೆಂಟ್ನ ಎಲ್ಲನೂ ಕೂಡ ಇದನ್ನೆಲ್ಲನೂ ಕೂಡ ನೋಡಿಕೊಂಡು ಒಪ್ಕೊಂಡ್ರು ಕೂಡ. ಅದ್ರ ತಕ್ಕನಾಗೆ ನಾವು ಸಪ್ರೇಟಾಗಿ ಗ್ರೂಪ್ ಮಾಡ್ಕೊಂಡಿದ್ವಿ ನೋಡಿ. ಅದರಲ್ಲಿ ಡಾಕ್ಯುಮೆಂಟ್ಸ್ ಕಳಿಸ್ರಿ ಎಲ್ಲರೂ ಕೂಡ. ಯಾಕಂದರೆ ಪಿಟಿಷನ್ ಹಾಕಬೇಕಂದ್ರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಚೆನ್ನಾಗಿರಬೇಕು, ನೀಟಾಗಿರಬೇಕು. ಸೊ ಅದ್ರ ತಕ್ಕನಾಗೆ ಬೇಕಾಗಿರೋ ಸೋರ್ಸಸ್ ಕೂಡ ಎಲ್ಲನೂ ಕೂಡ ಸುತ್ತಮುತ್ತ ನಮ್ಗೆ ಏನೇನೆಲ್ಲ ಸಿಗ್ತದೆ ಎಲ್ಲನೂ ಕೂಡ ತೊಗೊಂಡು ನಾವು ಅಡ್ವೊಕೇಟಿಗೆ ಏನೇನೆಲ್ಲ ಕೊಡಬೇಕು ಎಲ್ಲನೂ ಕೂಡ ನೀಟಾಗಿ ಕೊಟ್ವಿ. ಅದ್ರ ತಕ್ಕನಾಗಿ ಕೋರ್ಟಲ್ಲೂ ಕೂಡ ವಾದ ಮಾಡಿದಾರೆ. ಬಿಗ್ ಥ್ಯಾಂಕ್ಸ್. ಯಾಕಂದರೆ ಈ ಒಂದು ಸಿಚುವೇಷನ್ ಒಳಗೆ ಬೇರೆ ಯಾರಾದರೂ ಇದ್ದಿತ್ತಂತಂದರೆ ಇಷ್ಟಲ್ಲ, ಅದಕ್ಕೆ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ತಾಯಿದ್ರು ಹೊರತು ಕೂಡ ಇಲ್ಲಿವರೆಗೂ ಕೂಡ ತರ್ತಾ ಇರಲಿಲ್ಲ. ಇವಾಗ ಏನಪ್ಪ ಆಗಿದೆ ಅಂತಂದರೆ, ಇವತ್ತು 6th ಸೆಮ್ ಎಕ್ಸಾಮ್ ಫಸ್ಟ್ ಏನಿದೆ ಮೇ ಬಿ CHN ಇದೆ ಅಂದ್ಕೊಂಡಿರ್ತೀನಿ. ಅಂದರೆ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಇರಬೇಕು ಅಂದ್ಕೊಂಡು ಬರ್ತಾಯಿದ್ದಾರೆ ಎಕ್ಸಾಮ್. ಓಕೆ, ಬೈದು ಈಗ ಬರ್ತಾರೆ, ಈಗ 12 ಗಂಟೆಗೆ ಬರ್ತಾರೆ. ವೀಡಿಯೋನು ಕೂಡ ನೋಡ್ಬೋದು. ಅವರು ಕೂಡ 11 ಜನದಲ್ಲಿ ಚೆನ್ನಾಗಿ ಬರ್ದಿರಲಿ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಬರ್ದಿರ್ತಾರು ಕೂಡ. ಓಕೆ, ಓದಿರ್ತಾರೆ ಅವರು ಹುಡುಗರು. ಓದೋಕ್ಕೆ ಹೇಳಿದ್ವಿ ನಾವು ಸ್ಟಾರ್ಟಿಂಗಿಂದ ಓದ್ಕೊರಿ ಅಂತಂದು. ಇವಾಗ ರಿಮೈನಿಂಗ್ ಸ್ಟೂಡೆಂಟು ಕೂಡ ಏನು ಮಾಡಬೇಕು, ನಮ್ದು ಏನಪ್ಪ ಅಂತಂದು ನೋಡಿ, 700-800 ಜನ ಗ್ರೂಪಲ್ಲಿದ್ರಿ, ಬಟ್ ಅದ್ರ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಓಕೆ, ಗ್ರೂಪಲ್ಲಿ ಇದ್ದರೂ ಕೂಡ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನೀವು ನಿಮ್ಮ ತಪ್ಪು ಇದ್ದರೂ ಕೂಡ ಮಾಡಬೇಕನ್ನೋ ಇದ್ರೂ ಕೂಡ ಕೆಲವೊಂದಿಷ್ಟು ಜನ ಡಾಕ್ಯುಮೆಂಟ್ಸ್ ಶೇರ್ ಮಾಡಲಿಲ್ಲ. ಡಾಕ್ಯುಮೆಂಟ್ಸ್ ಯಾರು ನೀಟಾಗಿ ಶೇರ್ ಮಾಡಿದೆ ಅವ್ರದಂತರೂ ಈಗ ಅವ್ರು ಸಕ್ಸಸ್ ಆಯಿತು. ನಿಮಗೇನಾಯಿತು, ನಿಮ್ಗೆ ಹಂಗೆ ಬಿಟ್ಟಿಲ್ಲ, ಸ್ವಲ್ಪ ವೇಟ್ ಮಾಡಿರಿ. ನಮಗೇನಂತ ಸದ್ಯಕ್ಕೆ ಈಗ ಯಾಕೆ ಇದುವರೆಗೂ ಕೂಡ ನಾವು ಜಾಸ್ತಿ ಪಬ್ಲಿಸಿಟಿ ಮಾಡಿಲ್ಲ ಅಂದರೆ, ಮಾಡಿಲ್ಲಪ್ಪ ಅಂತಂದರೆ ರೀಸನ್ ಏನಂತಂದರೆ, ಅರ್ಧ ಹಣ್ಣು ತಿನ್ನಬೇಕು ಅರ್ಧ ಹಣ್ಣು ಬಿಡಬೇಕಂತಲ್ಲ, ಆ ರೀತಿ ನಾವು ಇಷ್ಟು ದಿನವೂ ಕೂಡ ಕುಂತಿದ್ವಿ. ನೀವು ವೇಟ್ ಮಾಡಿರಿ, ಯಾರಿಗೂ ಕೂಡ ನಿಮಗೂ ಕೂಡ ಮೋಸ ಮಾಡಲ್ಲ. ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಲೇಬೇಕು ಇದಕ್ಕೆ. ಯಾಕಂದರೆ ಇದಕ್ಕೆ ತಕ್ಕನಂಗೆ ಅಮೌಂಟ್ ಕೂಡ ಖರ್ಚಾಗ್ತಿರ್ತದೆ. ಒಬ್ಬರ ಮೇಗೆ ಬಿಟ್ಟರೆ ನಾವು ಸ್ವಲ್ಪ ಅಮೌಂಟ್ ಅಂತಂದರೆ ನಾವೇ ಮೇಲಿದ್ದರೆ ಸ್ವಲ್ಪ ಜನ ಹಾಕೊಂಡ್ಬಿಡ್ತೀವಿ. ಬಟ್ ಬಿಗ್ ಅಮೌಂಟ್ ಬಂದಾಗ ನಾವು ಏನು ಇನ್ನೂ ಕೂಡ ಕೆಲಸ ಮಾಡ್ತಿಲ್ಲ, ನಾವು ಕೂಡ ಸ್ಟೂಡೆಂಟೇ ಇರ್ತೀವಿ ಒಬ್ಬೊಬ್ಬರು, ಹೌದಲ್ವಾ? ಏನೇ ಆಗಲಿ ರೀ, ಸ್ಟೂಡೆಂಟೆಲ್ಲ ಬಿಟ್ಟು ಬೇರೆ ಕೆಲಸ ಮಾಡೋರಾದ್ರೂ ಕೂಡ ಒಬ್ಬರ ಮೇಲೆ ಬಿಟ್ಟರೆ ಇದನ್ನೆಲ್ಲ ಕೂಡ ತೊಗೊಳ್ಳಲ್ಲ, ಯಾರು ಕೂಡ ತೊಗೊಳ್ಳಲ್ಲ. ಸೊ ಹಂಗಾಗಿ ಸ್ಟೂಡೆಂಟ್ ಕಡೆಯಿಂದನೂ ಕೂಡ ನಾವೇನು ಮಾಡ್ತಿದ್ವಿ, ಅಮೌಂಟ್ ತೊಗೊಂಡಿದ್ವಿ. ಓಕೆ, ಇದರಲ್ಲಿ ಕೂಡ ಒಂದೇ ಒಂದು ಟ್ರಾನ್ಸ್ಪರೆನ್ಸಿ ಹೇಳ್ತಿದ್ದೀನಿ. ಟ್ರಾನ್ಸ್ಪರೆನ್ಸಿ 20,000 ರೂಪಾಯಿ ಯಾರೆಲ್ಲ ಹಾಕ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ಅಡ್ವೊಕೇಟಿಗೆ ಹಾಕಿದ್ದು ಕೂಡ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಏನೂ ಕೂಡ ನಾವು ಮುಚ್ಚುಮರೆ ಮಾಡೋದಿಲ್ಲ.
ಓಕೆ, ಈಗಲೂ ಕೂಡ ಹೇಳ್ತಿರೋದು ಅಷ್ಟೇ. ಎಕ್ಸಾಮ್ ಬರೀಲಿ, ನೆಕ್ಸ್ಟ್ ಏನೇನೆಲ್ಲ ಮಾಡಬೇಕು, ವಾಟ್ಸಪ್ಪಲ್ಲಿ ಆಯಿತು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಯಿತು, ಎಲ್ಲ ಕಡೆ ಹಾಕ್ತಾ ಇರ್ತೀನಿ ನಾನು ಏನೆಲ್ಲ ಮಾಡಬೇಕು ಸ್ಟೂಡೆಂಟ್ ಅನ್ನೋದು. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ, ನಾವು ಹೇಳ್ದಂಗೆ ನೀವು ಮಾಡಿತಂದರೆ ನಿಮಗೂ ಕೂಡ ಸಕ್ಸಸ್ ಸಿಗ್ತದೆ. ಇದು ಸೆಮ್ ಬ್ಯಾಕ್ ಸ್ಟೂಡೆಂಟ್. ಸೆಮ್ ಬ್ಯಾಕ್ ರೂಲ್ಸು ನಿಮ್ಗೆ ಇನ್ನೊಂದು ಟೈಮ್ ಬೇಕಾದ್ರೆ, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ. ಯಾಕೆ 6 ಸೆಮ್ ಸ್ಟೂಡೆಂಟ್ಗೆ ಅಂದ್ರೆ ಗೊತ್ತಿದೆ. ಈ 4 ಸೆಮ್ ಸ್ಟೂಡೆಂಟಿಗೆ ನಮಗೂ ಕೂಡ ಹಂಗೆ ಐತದ. ನಿಮಗೆ 4 ಸೆಮ್ ಗೇಟ್ ತೆಗೆದಾಕಿಬಿಡಿದ್ರೆ ಈಗ ವರಿ ಮಾಡ್ಕೊಬಿಡ್ರಿ. 6 ಸೆಮ್ಗೆ ಡೈರೆಕ್ಟ್ ಇರೋದು. 6 ಸೆಮ್ ಕ್ಲಿಯರ್ ಆಗ್ಲಿಕ್ಕಂದ್ರೆ ಮತ್ತೆ 7 ಸೆಮ್ಗೆ ಎಂಟ್ರಿಲ್ಲ. 7 ಸೆಮ್ ಕ್ಲಿಯರ್ ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಆಗಿ ನಿಮ್ಗೆ ಯಾವುದೇ ರೀತಿಯಾಗಿ ಇಂಟರ್ನ್ಶಿಪ್ ಕೊಡೋಲ್ಲ. ಇಂಟರ್ನ್ಶಿಪ್ ಕ್ಲಿಯರ್ ಮಾಡ್ಕೊಳ್ಳೋದಂದರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಹಂಗಾಗಿ ನಮ್ಮ ಯೂನಿವರ್ಸಿಟಿ INC ಅವರು ಫಾಲೋ ಮಾಡುತ್ತೆ. INC ರೂಲ್ಸ್ನ ಜಲ್ದಿ ಫಾಲೋ ಅಪ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಾರೆ. ಬಟ್ ಈ ಟೈಮ್ ಏನು ಮಾಡಿದರು ಯೂನಿವರ್ಸಿಟಿ ಅವರು, ತಮಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತಂದು. ಅಂದರೆ INC ಅವರು ಏನು ಬಿಟ್ಟರು ನೋಡಿ, ಇನ್ನು ರೂಲ್ಸ್ ಏನು ಬಿಟ್ಟರು ನೋಡಿ, ಅದನ್ನ ಆ ರೂಲ್ಸ್ ಬೇಗನೆ ಫಾಲೋ ಮಾಡಲಿಲ್ಲ. ಯಾಕಂತಂದರೆ ಈ ಫಾಲೋ ಮಾಡೋಕ್ಕೆ ಹೋತಂತಂದರೆ ಅವ್ರಿಗೆ ಕೆಲಸ ಭಾಳ ಆಗುತ್ತೆ. ಸೊ ಹಂಗಾಗಿ ಮಾಡ್ಬಾರ್ದಂತ ಬಿಟ್ಟರು. ಇವಾಗ ಇಷ್ಟೆಲ್ಲ ಕೋಟ್ ಹಾಕಿದ ಮೇಲೆ 11 ಜನಕ್ಕೆ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಎಲ್ಲರೂ ಕೂಡ ಕೊಟ್ಟಿಲ್ಲ. ಸೊ ಬಿಡಲ್ಲ, ಎಲ್ಲನೂ ಕೂಡ ಇನ್ನೂ ಕೆಲಸ ಜಾಸ್ತಿನೇ ಹಾಕಂಬ ಯೂನಿವರ್ಸಿಟಿ ಮೇಲೆ. ಯಾಕೆ ಸ್ಟೂಡೆಂಟ್ ನರ್ಸಿಂಗ್ ಸ್ಟೂಡೆಂಟ್ ಅಂದ್ರಲ್ವ, ಗೊತ್ತಾಗಬೇಕು ಅವರು ಕೂಡ ನರ್ಸಿಂಗ್ ಸ್ಟೂಡೆಂಟ್ ಅಂತಂದರೆ. ಸುಮ್ಮನೆ ಅವ್ರನ್ನ ಏನು ಅನ್ಕೊಂಬಿಟ್ರೆ ಅಂತಂದರೆ, ಸುಮ್ಮನೆ ಏನೋ ಬಿಡೋ ನರ್ಸಿಂಗ್ ಸ್ಟೂಡೆಂಟ್ ಅಲ್ಲ, ಅವ್ರು ಏನು ಅನ್ಕೊಳಂಗಿಲ್ಲ ಅನ್ಕೊಂಬಿಟ್ಟವ್ರೆ. ಸೊ ಇತ್ತೀಚೆಲ್ಲ ಕೂಡ ಸ್ಪ್ರೆಡ್ ಆಗೋದು ಹೆಂಗಂತ ನಮಗೆ ಗೊತ್ತಿದೆ, ಯಾವ ರೀತಿ ಮಾಡಬೇಕಂತಂದು. ಇವನ್ ಸ್ಟೂಡೆಂಟಾಗಿ ಹಿಡಿದು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತಂದು ನಾವು ಸುಮ್ಮನೆ ಸೈಲೆಂಟಾಗಿರ್ತೀವಿ. ಬಟ್ ಇದುವರೆಗೂ ಮಿಕ್ಕಿರ್ತಪ್ಪ, ಅಂದರೆ ಇಲ್ಲಿ ನಮಗೂ ಕೂಡ ಒಂದು ಲೆವೆಲ್ ಇರ್ತದೆ. ಅಲ್ಲಿ ಮಿಕ್ಕಿದಾಗ ಸ್ಟೂಡೆಂಟ್ ಅನ್ನೋದು ಮರೆತು ನಾವು ಬರಬೇಕಾಗ್ತದೆ, ಹೊರಗಡೆ ಬರಬೇಕಾಗುತ್ತೆ. ಆ ರೀತಿ ಅವರಾಗೆ ಮಾಡಿದ್ರು ಹೊರತು ಯೂನಿವರ್ಸಿಟಿ ಅವರು ನಾವೇಗೇನು ಮಾಡಲಿಲ್ಲ. ಓಕೆ, ಏನಾಗಲಿ ರಿಮೈನಿಂಗ್ 6 ಸೆಮ್ ಸ್ಟೂಡೆಂಟ್ ಏನಿದ್ದೀರಿ ಈಗ, ಅಂದರೆ ಎಕ್ಸಾಮ್ ಇನ್ನೂ ಇವತ್ತೊಂದು ಬಾರ ಬಂದಿರ್ತೀರಿ, ಈಗಾಳೆ ಇನ್ನೂ 2 ಎಕ್ಸಾಮ್ ಇದಾವೆ. ನೀವು ಚೆನ್ನಾಗಿ ಓದ್ಕೋರಿ. ರಿಮೈನಿಂಗ್ ಯಾರಪ್ಪ ಅಂತಂದರೆ ಇನ್ನೂ ಕೂಡ ಸೆಮ್ ಬ್ಯಾಕ್ ಯಾರಿದ್ದೀರಿ ಈಗ 5th ಸೆಮ್ ಸ್ಟೂಡೆಂಟ್ ಇರ್ತೀರ. ಅಂದರೆ 5th ಸೆಮ್ ಬರ್ದಿರ 6 ಸೆಮ್ ಬರ್ದಿಲ್ಲ ನೋಡಿ. ನಾವು ಹೇಳಿದಂಗೆ ಕೆಲವೊಂದಿಷ್ಟು ಏನಾದರೂ ಪ್ರೊಸೆಸ್ ಮಾಡಿದ್ದಾಯ್ತಂದರೆ ನಿಮಗೂ ಕೂಡ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿ ಕೊಡಿಸ್ತೀವಿ. ಸ್ವಲ್ಪ ನಾವು ಹೇಳ್ದಂಗೆ ಫಾಲೋ ಮಾಡಿರಿ, ಇನ್ಸ್ಟ್ರಕ್ಷನ್ ಫಾಲೋ ಮಾಡಿರಿ. ಇಲ್ಲ ಅಂತಂದರೆ ಮತ್ತೆ ಇಷ್ಟೇ, ಇದು ಒಂದು ಜಾಸ್ತಿ ಸ್ಪ್ರೆಡ್ ಹುಡುಗರು ಹಂಗೆ ಹಿಂಗೆ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಆಳ ಹಿಡಿಸ್ಬೇಡ್ರಿ. ಯಾಕಂತಂದರೆ ಇಷ್ಟೆಲ್ಲ ಕಷ್ಟ ಸ್ವಲ್ಪ ಮಾಡಿಲ್ಲ. ಇದು ಜಸ್ಟ್ ಬಂದು ಇಲ್ಲಿ ಎಷ್ಟೊತ್ತು ಮಾತಾಡ್ತಿದ್ದೀನಿ, ಒಂದು 7 ನಿಮಿಷ 8 ನಿಮಿಷ ಮಾತಾಡ್ತಿದ್ದೀನಿ ಸದ್ಯಕ್ಕಷ್ಟೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದು ಹುಡುಗರಿಗೆ ನಮ್ಮ ಮೇಲ್ಗಡೆ ಇದ್ದರೆ ನಮಗೆ ಗೊತ್ತಲ್ಲಿ. ಆಗಲೂ ರಾತ್ರಿ ನಿಜ ಹೇಳ್ತೀನಿ, ರಾತ್ರಿ 1 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆ ಆದರೂ ಕೂಡ ಲಾಯರ್ ಸರ್ ಕಾಲ್ ಮಾತಾಡಿ ಅದನ್ನೇ ಈ ಡಾಕ್ಯುಮೆಂಟ್ಸು ಅದು ರೆಡಿ ಇಲ್ಲ, ಅದೇನೋ ಮಿಸ್ ಇದೆ, ಒಂದು ಇದಾಯ್ತು ಅಂದರೂ ಕೂಡ ಕೋರ್ಟಲ್ಲಿ ರಿಜೆಕ್ಟ್ ಆಗ್ತಿರ್ತದೆ. ಆ್ಯಂಡ್ ಅದ್ರಲ್ಲೂ ಕೂಡ ಏನು ಮಾಡಬೇಕು, ಎಲ್ಲನೂ ಕೂಡ ಕ್ಲಾರಿಟಿ ಟ್ರಾನ್ಸ್ಪರೆನ್ಸಿ ಕ್ಲಿಯರಾಗಿ ನೋಡಬೇಕು. ಸ್ವಲ್ಪ ಅಲ್ಲ ಪ್ರೆಷರ್ ಹಾಕೋದಾಯಿತು, ಇಷ್ಟೆಲ್ಲ ಮಾಡಿ ಆದಮೇಲೆ ಈಗ 11 ಜನಕ್ಕೆ ಕೊಟ್ಟಿರೋದಾರೆ ಅಷ್ಟೇ. ಸೊ ಇನ್ಮೇಲೆ ಸ್ವಲ್ಪ ಏನಾದರೂ ಹೇಳ್ತಾರಂದ್ರೆ ಸ್ವಲ್ಪ ಸೀರಿಯಸ್ನೆಸ್ ತೊಗೊಳ್ರಿ. ಸ್ವಲ್ಪ ಜನ ಕೊಟ್ಟಿರ್ತಾರೆ, ಅವ್ರು ಕೊಟ್ಟಂಗೆ ನಮಗೆ ಇರುತ್ತೆ ಬಿಡ್ರಿ ಅಂತಂದರೆ ನೀವು ಅಲ್ಲೇ ಕೂತ್ಕೊಂತೀರ. ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆ ನಿಮ್ಮಾಗ ಸ್ವಲ್ಪ ಸೀರಿಯಸ್ನೆಸ್ ಇರಲಿ. ಯಾಕಂದರೆ ಬರೀ 6 ತಿಂಗಳಿಂದ 6 ಬರೀ ಒಂದು ಸೆಮ್ ಬ್ಯಾಕ್ ಇರಲ್ಲ, ನೀವು ಸುಮಾರು ಒಂದು 8 ರಿಂದ 10 ತಿಂಗಳು ಬ್ಯಾಕ್ ಇರ್ತೀರ. ಸೊ ಹೇಳ್ದಂಗೆ ಸ್ವಲ್ಪ ಕ್ಲಿಯರ್ ಅಂದರೆ ಸ್ವಲ್ಪ ಅವೇರ್ನೆಸ್ ಇರಲಿ ನಿಮ್ಮ ಬಗ್ಗೆ ಅಷ್ಟೇ ಅಂತ ಹೇಳ್ತಿರೋದು. ಓಕೆ, ಸೊ ಏನಾದರೂ ನರ್ಸಿಂಗ್ ಬಗ್ಗೆ ಏನಾದರೂ ಸಡನ್ನಾಗಿ ಹೇಳಿದಾಗ ಅದು ಸಪೋರ್ಟ್ ಮಾಡೋದು ಕಲೀರಿ. ಒಬ್ಬೊಬ್ಬರು ಅಂತೂ ನೋಡಿದೆ ನಾನು, ₹1 ಹಾಕ್ತಿದ್ದೀರಾ, ₹2 ಹಾಕ್ತಿದ್ದೀರಾ, ಅದನ್ನು ಕೇಳಿದ್ರೆ ಹೆಂಗೆ ಅನ್ಸುತ್ತೆ ಅಂತಂದರೆ ಸುಮ್ಮನೆ ಹಾಕಬೇಕಂತ ಹಾಕ್ತಿದ್ದಾರೆ. ಯಾಕೆ ಎಷ್ಟೋ ಖರ್ಚು ಮಾಡ್ತಿರ್ತೀವಿ. ಒಂದು ನರ್ಸಿಂಗ್ದು ಏನೋ ಒಂದು ಪ್ರಾಬ್ಲಮ್ ಐತಪ್ಪ ಅಂತಂದಾಗೆ ನಿಮ್ಮ ಕೈಲಿ ಅಷ್ಟು ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ವ. ಹಾಕಿದ್ದಾರೆ, ಒಬ್ಬೊಬ್ರು ಇದ್ದಾರೆ ತಮ್ಮ ಕೈಲಿ ಹಾಕೋರು ಹಾಕಿದ್ದಾರೆ, ಇಲ್ಲ ಅಂತ ಹೇಳೋಕ್ಕತ್ತಿಲ್ಲ. ನಿಜ ಹೇಳ್ತೀನಿ, ಒಬ್ಬೊಬ್ಬರಿಗೆ ಆ್ಯಡ್ಸಪ್ ಹೇಳ್ಬೇಕು ಅಷ್ಟು ಕೆಲವೊಂದಿಷ್ಟು ದುಡ್ಡು ಹಾಕಿದವ್ರಿಗೆ. ಯಾಕಂತಂದರೆ ಒಬ್ಬೊಬ್ರು ತಮ್ಮ ಪ್ರಾಬ್ಲಮ್ ಅಲ್ಲಂದ್ರೂ ಕೂಡ ಹಾಕಿದ್ದಾರೆ. ಯಾಕಂತಂದರೆ ನರ್ಸಿಂಗ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರಲ್ಲಿ. ಇವನ್ ನಮಗೂ ಕೂಡ ನಿಮ್ಮ ಪ್ರಾಬ್ಲಮ್ ನಂದು ಪ್ರಾಬ್ಲಮ್ ಅಲ್ಲದು. ಯಾಕೆ ಇಷ್ಟೆಲ್ಲ ಓಡಾಡ್ತಿದ್ದೀವಿ, ಇದು ನಮ್ಮ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ವಿ ಈಗ. ಓಕೆ, ಸೊ ಬೇರೆಯೂ ಕೂಡ ಮೇಲ್ಗಡೆ ಇದ್ದವರು ಅಸೋಸಿಯೇಷನ್ಸ್ ಆಯಿತು ಬೇರೆ ಅಂದರೂ ಕೂಡ ನಮ್ಮ ಪ್ರಾಬ್ಲಮ್ ಅಂತ ಬಂದರು. ಯಾಕೆ ಈ ಎಲ್ಲರೂ ಕೂಡ ನಾವು ಒಂದು ಸಮಾಜದಲ್ಲಿ ಇದ್ದೀವಿ, ನಮಗೋಸ್ಕರ ಬದುಕಿದ್ದು ಸಾಕು, ನಾವು ಬೇರೆಯವ್ರಿಗೂ ಕೂಡ ಸ್ವಲ್ಪ ಬದುಕಮ್ಮ. ಓಕೆ, ಕೆಲವೊಬ್ರು ಅನ್ಕೊಬೋದು ನಮ್ಮದೇ ನಮಗೆ ಇಲ್ಲಿ ಬಿಡಬ್ರೋ, ಬೇರೆದು ಏನು ಮಾಡೋದು. ಈ ರೀತಿ ಕುಂತಾಗ ನೀವು ಚಿಕ್ಕವರಾಗ್ತೀರ, ತೀರಾ ಚಿಕ್ಕವರಾಗ್ತೀರ. ಸೊ ಇದನ್ನೆಲ್ಲ ಕೂಡ ಬಿಡ್ರಿ, ಒಂದೊಂದು ಟೈಮ್ ಇರ್ತದೆ. ಓಕೆ, ಎಲ್ಪ್ ಮಾಡೋದಿರ್ತದೆ, ಮಾಡಿರಿ. ನೀವೇ ಬಂದುಬಿಟ್ಟು ಕೆಲಸ ಮಾಡ್ಲಿಕ್ಕೆ ಕೇಳಿದ್ದಿಲ್ಲ, ಅಟ್ಲೀಸ್ಟ್ ಅಮೌಂಟ್ ಹಾಕಕ್ಕೆ ಕೇಳಿದ್ವಿ ಆಯಿತಾ. ಅಥವಾ ನೀವೇನು ಇಲ್ಲ ಮನೆಯಲ್ಲೇ ಕೂತ್ಕೋರಪ್ಪ, ನಮ್ಮ ಡಾಕ್ಯುಮೆಂಟ್ ಶೇರ್ ಮಾಡಿರಿ, ನಾವೆಲ್ಲನೂ ಕೂಡ ನೀಟಾಗಿ ನಾವು ಮಾಡ್ಕೊತೀವಿ ಅಂದಾಗ ಅದನ್ನು ಕೂಡ ಹಾಕೋಕೆ ರೆಡಿ ಇರಲಿಲ್ಲ. ಸೊ ಹಂಗಿದ್ದಾಗ ನೀವು ಮತ್ತೆ ಅದೇನಂತಾರಲ್ಲ ಲಾಯಕ್ಕಿಲ್ರಿ ನೀವು. ಅಂದರೆ ನೀವು ಎಕ್ಸಾಮ್ ಬರೀಬೇಕಂತ ನಿಮ್ಗೆ ಅನ್ಕೊತೀರಿ. ಯಾಕೆ ನೀವು ಇಷ್ಟೆಲ್ಲ ಮಾಡಿದ ಮೇಲೆ ಈಗಾದರೂ ಸೀರಿಯಸ್ನೆಸ್ ಹೋಗೋರು ಅಷ್ಟೇ. ಯಾಕೆ ಇಷ್ಟು ರೂಢಾಗಿ ಮಾತಾಡಿದೆ ಲಾಸ್ಟಿಗೆ ಅಂತಂದರೆ ಅಷ್ಟು ಕಷ್ಟಪಟ್ಟಿದ್ದೀವಿ. ಈಗ ಸುಮಾರು 2 ತಿಂಗಳಾಯಿತು, 1-2 ದಿನ ಅಲ್ಲ. ನಂದು ಎಕ್ಸಾಮ್ ಇದ್ದರೂ ಕೂಡ ನಾನು ಇಷ್ಟು ಬರೀ ಅದನ್ನು ಬಿಟ್ಟು ನಿಮ್ಮದೆಲ್ಲ ಮಾಡ್ಕೊಂಡು ಕೂತಿದ್ದೆ. ಯಾಕೆ ಸ್ಟೂಡೆಂಟ್ಗೆ ಇಲ್ಲಿ 1400 ಸ್ಟೂಡೆಂಟ್ ಅಂತ ತೊಗೊಂಡು ನಾನು ಎಲ್ಲ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಈಗಲೂ ಕೂಡ ನಾವು ಎಲ್ಲರೂ ಕೂಡ ಸ್ಟೂಡೆಂಟ್ 1400 ಅಂತಲೇ ಇಟ್ಕೊಂಡಿದ್ದೀವಿ. 11 ಜನ ಅಂತಂದರೆ 11 ಜನ ಕಷ್ಟಬಿಡೋದು ಬಿಡೋದಲ್ಲ. ನಮ್ಮದು ಗುರಿ ಇರೋದು 1400 ಜನಕ್ಕೂ ಕೊಡಬೇಕು. ಆ್ಯಂಡ್ ನರ್ಸಿಂಗ್ದು ಕೂಡ
ತೀರಾ ಕಡಿಮೆ ಅಂದ್ಕೊಂಡಿದ್ರಲ್ಲ ಯೂನಿವರ್ಸಿಟಿ ಅವರು, ಸ್ವಲ್ಪ ಅವ್ರಿಗೂ ಕೂಡ ಗೊತ್ತಾಗಬೇಕು. ನರ್ಸಿಂಗ್ ಸ್ಟೂಡೆಂಟ್ ಅಂದರೂ ಕೂಡ ಸ್ವಲ್ಪ ಎಲ್ಲನೂ ಕೂಡ ಯೂನಿಟ್ ಇದೆಯಪ್ಪ, ಬರೀ MBBS ದವರು ಇಂಜಿನಿಯರಿಂಗು ಅವರಷ್ಟೇ ಅಲ್ಲ, ಇವರು ಕೂಡ ಬರ್ತಾರೆ ಅಂತ ಭಯ ಇತ್ತಂತಂದರೆ ಏನೇ ಒಂದು ಮಾಡಲಿಕ್ಕಂತ ಮುಂಚೆಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಓಕೆ, ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಇರಲಿ, ಆಯಿತಾ? ಸರಿ ಕಣ್ರು, ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು, ಏನೇ ಒಂದು ಕಂಪ್ಲೇಂಟ್ ಇದ್ದರೂ ಕೂಡ ನಮಗೆ ತಿಳಿಸ್ರಿ. ಓಕೆ, ನಾನು ನಿಮಗೆ ಆದಷ್ಟು ಅದಕ್ಕೆ ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.